ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ 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 ನಮೋ ನಮಃ. ನಮ್ಮ ಎಲ್ಲ ವೀಕ್ಷಕರಿಗೂ ಶ್ರಾವಣ ಶುಕ್ರವಾರದ ಸಂಜೆಯ ಶುಭಾಶಯಗಳು. 3ನೇ ಶ್ರಾವಣ ಶುಕ್ರವಾರ ಇವತ್ತು. ನಿಮಗೆಲ್ಲ ನಾವು ಹಿಂದೆ ಹೇಳಿದ್ವಿ, ಈ ಶ್ರಾವಣ ಮಾಸ ಅಂತ ಹೇಳಿದ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂತಹ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿರ್ತಕ್ಕಂತಹ ಒಂದು ಮಾಸ ಅಂಥೇಳಿ ಇವತ್ತು ಆ ಪ್ರಕಾರವಾಗಿ ನಾವು ಶ್ರಾವಣ ಮಾಸದಲ್ಲಿ ಅನೇಕ ಧಾರ್ಮಿಕ ವಿಚಾರಗಳನ್ನು ನಿಮ್ಮ ಎದುರುಗಡೆಗೆ ತರ್ತೇವೆ ಅನ್ನುವಂತಹ ಮಾತುಗಳನ್ನು ಹೇಳಿದ್ವಿ. ಆ ಪ್ರಕಾರವಾಗಿ ನಾವು ಬೇರೆ ಬೇರೆ ಒಂದು ಧಾರ್ಮಿಕ ಕಾರ್ಯಕ್ರಮಗಳ ವರದಿಯನ್ನು ನಿಮ್ಮ ಎದುರುಗಡೆಗೆ ಇಟ್ಟಿದ್ದೇವೆ. ಇವತ್ತು ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಒಂದು ಮಹತ್ ಕಾರ್ಯ, ಮಹಾ ಹೋಮದ ಒಂದು ನೇರ ಪ್ರಸಾರವನ್ನು ನಿಮಗೆ ಒದಗಿಸ್ತಾ ಇದ್ದೇವೆ. ಇವತ್ತಿನ ಈಗಾಗಲೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಮಹಾಪ್ರತ್ಯಂಗಿರಾ ಹೋಮ ಇತ್ತೀಚಿನ ದಿನಮಾನಗಳಲ್ಲಂತೂ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿರುವಂತಹ, ನಮ್ಮ ಎಲ್ಲ ಸಂಕಷ್ಟಗಳನ್ನು, ಕಷ್ಟ ಕಾರ್ಪಣ್ಯಗಳನ್ನು, ದುಃಖ ದುಮ್ಮಾನಗಳನ್ನು ದೂರ ಮಾಡುವಂತಹ ಮಹಾಪ್ರತ್ಯಂಗಿರಾ ದೇವಿಯ ಆರಾಧನೆಯನ್ನು ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂತಹ ಅವಕಾಶ ನಮಗೆಲ್ಲರಿಗೂ ಸಹಿತ ಬಂದಿದೆ. ಇನ್ನೇನು ಕೆಲವು ಕ್ಷಣಗಳಲ್ಲಿ ನಾವು ನೋಡ್ಬೋದು, ದೃಶ್ಯಗಳೆಲ್ಲ ಹೋಮಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ ನೋಡಿ, ದೃಶ್ಯಗಳು ನೋಡ್ತಾ ಇದ್ದೇವೆ ನಾವು. ಇಲ್ಲಿ ಮಹಾಪ್ರತ್ಯಂಗಿರಾ ದೇವಿಯ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನು ಸಹಿತ ನಾವು ಇಲ್ಲಿ ಮಾಡ್ತಾ ಇದ್ದೇವೆ. ಅನೇಕರಿಗೆ ಗೊತ್ತಿದೆ ಮಹಾಪ್ರತ್ಯಂಗಿರಾ ದೇವಿಯ ಒಂದು ಅತ್ಯಂತ ಪವಾಡಯುಕ್ತವಾಗಿರ್ತಕ್ಕಂತಹ ಆ ದೇವಿಯ ಮಹತ್ವ ಎಲ್ರಿಗೂ ಕೂಡ ಗೊತ್ತಿದೆ. ಆ ಜಗನ್ಮಾತೆಯ ಅವತಾರ ಯಾವ ರೀತಿ ಆಯಿತು ಅನ್ನುವಂಥದ್ದಕ್ಕೆ ಒಂದು ಕಥೆಯನ್ನ, ಪುರಾಣದಲ್ಲಿ ಬರುವಂತಹ ಕಥೆಯನ್ನ ನಾನು ಇಲ್ಲಿ ತಮ್ಮ ಎದುರುಗಡೆಗೆ ಹೇಳ್ತಾ ಇದ್ದೇನೆ. ನಮಗೆಲ್ಲ ಗೊತ್ತಿದೆ, ಶಿಷ್ಟ ರಕ್ಷಣೆಗೋಸ್ಕರವಾಗಿ, ದುಷ್ಟರ ಸಂಹಾರಕ್ಕೋಸ್ಕರವಾಗಿ ಭಗವಂತ ಹೇಗೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿ ಭವತಿ ಭಾರತ ಅಭ್ಯುತ್ಥಾನಂ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾಯ ಸಂಭವಾಮಿ ಯುಗೆ ಯುಗೆ ಅಂತೇಳಿ ಆಗಾಗ ಭಗವಂತ ವಿವಿಧ ಅವತಾರಗಳನ್ನು ಎತ್ತಿ ಯಾವ ರೀತಿ ದುಷ್ಟ ಸಂಹಾರವನ್ನು ಮಾಡಿದ್ದಾನೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ಪ್ರಕಾರವಾಗಿ ನರಸಿಂಹನ ಅವತಾರ, ಮಹಾವಿಷ್ಣುವಿನ 10 ಅವತಾರಗಳಲ್ಲಿ ನರಸಿಂಹನ ಅವತಾರದ ಬಗ್ಗೆ ನಮಗೆಲ್ಲರಿಗೂ ಸಹಿತ ಗೊತ್ತಿರುವಂತಹ ವಿಚಾರ. ಹೇಗೆ ಪ್ರಹ್ಲಾದನನ್ನ ರಕ್ಷಣೆಯನ್ನ ಮಾಡುವುದಕ್ಕೋಸ್ಕರವಾಗಿ ಆ ಭಗವಂತ ಅವತಾರವನ್ನು ಎತ್ತಾನೆ. ಅತ್ಯಂತ ಉಗ್ರವಾಗಿರ್ತಕ್ಕಂಥ ವಿಷ್ಣುವಿನ ಎಲ್ಲ ಅವತಾರಗಳಲ್ಲಿ ಅತ್ಯಂತ ಉಗ್ರವಾಗಿರ್ತಕ್ಕಂಥ ಅವತಾರ ಅಂತಿದ್ರೆ ನರಸಿಂಹನ ಅವತಾರ. ಕಂಬದಿಂದ ಒಡೆದು ಬಂದು ಆತ ಹಿರಣ್ಯಕಶಿಪುವಿನ ಕರಳನ್ನ ಬಗೆತಾನೆ. ಆ ಕರಳನ್ನ ಬಗೆದು ಹಾರವನ್ನು ಹಾಕೊಳ್ತಾನೆ ಅನ್ನುವಂಥದ್ದು ನಾವೆಲ್ಲರೂ ಸಹಿತ ನಾವು ಈಗಾಗಲೇ ನೋಡಿರ್ತಕ್ಕಂತಹ ಮತ್ತು ಅದನ್ನ ಅರಿತಿರ್ತಕ್ಕಂತಹ ವಿಚಾರ. ಈ ನರಸಿಂಹನ ಅವತಾರದ ಸಂದರ್ಭದಲ್ಲಿ ಹೇಗೆ ಆ ನರಸಿಂಹ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಆ ಹಿರಣ್ಯಕಶಿಪುವಿನಲ್ಲಿದ್ದಂತಹ ಅಸುರೀ ಗುಣಗಳು, ಆ ಕರಳನ್ನ ಬಗೆದು ಹಾರವನ್ನು ಮಾಡ್ಕೊಂಡು ಹಾಕೋಣ ಸಂದರ್ಭದಲ್ಲಿ ಅಸುರೀ ಗುಣಗಳು ನರಸಿಂಹನನ್ನ ಬಹಳಷ್ಟು ದೇವರಿಗೆ ತೊಂದರೆ ಹೇಳ್ತಾ ಇದೀವಿ. ದೇವರಿಗೆ ಒಂದು ರೀತಿಯ ಬಹಳ ಒಂದು ರೀತಿ ಉಗ್ರ ರೂಪ ಕಡಿಮೆ ಆಗೋದೇ ಇಲ್ಲ. ಅದು ನರಸಿಂಹನ ಆ ಉಗ್ರ ರೂಪ ಕಡಿಮೆ ಆಗೋದೇ ಇಲ್ಲ. ಅದನ್ನ ಕಡಿಮೆ ಮಾಡಬೇಕಲ್ವಾ? ವಿಷ್ಣುವಿನ ಅವತಾರದಲ್ಲಿ ವಿಷ್ಣು ಆ ಉಗ್ರ ರೂಪದಿಂದ ಹೊರಗೆ ಬರೋದಕ್ಕೋಸ್ಕರವಾಗಿ
ಎಲ್ಲ ದೇವಾನುದೇವತೆಗಳು ಪ್ರಯತ್ನವನ್ನು ಪಡ್ತಾರೆ. ಆ ಸಂದರ್ಭದಲ್ಲಿ ಋಷಿಮುನಿಗಳೆಲ್ಲರೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರಾರ್ಥನೆಯನ್ನ ಮಾಡಿ ಈಶ್ವರನಲ್ಲಿ ಶಿವನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಶಿವ ಹೇಗೆ ನರಸಿಂಹನ ರೂಪ ಇರ್ತದೆ ಅದೇ ರೀತಿಯ ಒಂದು ವಿಶೇಷವಾಗಿರ್ತಕ್ಕಂತಹ ರೂಪವನ್ನು ಧರಿಸ್ತಾರೆ. ಪಕ್ಷಿಯ ರೂಪದಲ್ಲಿರ್ತದೆ, ಆ ಪಕ್ಷಿಯ ಮುಖ ಗೂಬೆ ರೂಪದಲ್ಲಿರ್ತದೆ, ದೇಹ ಮನುಷ್ಯ ರೂಪದಲ್ಲಿರ್ತದೆ, ಬಾಲ ಸಿಂಹದ ರೂಪದಲ್ಲಿ ರೆಕ್ಕೆಗಳಿರ್ತದೆ. ಅದೇ ಶರಭೇಶ್ವರ ಅಂತ ನಾವು ಹೇಳ್ತೇವೆ. ಅದು ಶರಭೇಶ್ವರನಾಗಿ ಅಲ್ಲಿ ಅವತಾರವನ್ನ ಎತ್ತುತ್ತಾನೆ. ಅವನಿಂದಲೂ ಸಹಿತ ಆ ಶರಭೇಶ್ವರನಿಂದಲೂ ಸಹಿತ ನರಸಿಂಹನ ಉಗ್ರ ರೂಪವನ್ನು ಕಡಿಮೆ ಮಾಡೋದು ಸಾಧ್ಯ ಆಗುವುದಿಲ್ಲ. ಆಗ ಮತ್ತೆ ಅಂಗೀರಸ ಮತ್ತು ಪ್ರತ್ಯಂಗೀರಸ ಅನ್ನುವಂತಹ ಋಷಿಗಳು ವಿಶೇಷವಾಗಿರ್ತಕ್ಕಂತಹ ಪ್ರಾರ್ಥನೆ ಜಗನ್ಮಾತೆಯಲ್ಲಿ ಅವರು ಪ್ರಾರ್ಥನೆ ನೀಡುತ್ತಾರೆ. ಯಾರು? ಅಂಗೀರಸ ಮತ್ತು ಪ್ರತ್ಯಂಗೀರಸ ಅನ್ನುವಂತಹ ಮುನಿಗಳು ಜಗನ್ಮಾತೆಯಲ್ಲಿ ಒಂದು ಪ್ರಾರ್ಥನೆಯನ್ನು ಇಟ್ಟಂತ ಸಂದರ್ಭದಲ್ಲಿ ಆ ಜಗನ್ಮಾತೆ ಆ ಶರಭೇಶ್ವರನ 2 ರೆಕ್ಕೆಗಳಿರ್ತಾವಲ್ಲ, ಒಂದು ರೆಕ್ಕೆಯಲ್ಲಿ ಕಾಳಿಯಾಗಿ ಇನ್ನೊಂದು ರೆಕ್ಕೆಯಲ್ಲಿ ಪ್ರತ್ಯಂಗಿರಾ ದೇವಿಯಾಗಿ ಅವತಾರವನ್ನು ಎತ್ತಿ ಆ ಪ್ರತ್ಯಂಗಿರಾ ದೇವಿ ಬಂದು ನರಸಿಂಹನ ಆ ಅಸುರಿ ಗುಣಗಳೇನಿರ್ತವೆ ಅವೆಲ್ಲವನ್ನೂ ಸಹಿತ ಬೆಂಕಿಯ ಹಾಗೆ ಇದ್ದಂತಹ ತನ್ನ ಕೆನ್ನಾಲಿಗೆಯಿಂದ ಅದೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಿ ನರಸಿಂಹನನ್ನು ಶಾಂತನಾಗುವಂತೆ ಮಾಡ್ತಾಳೆ. ಹಾಗಾಗಿ ನರಸಿಂಹನಿಗೆ ರಕ್ಷಣೆ ದೇವಿ ಪ್ರತ್ಯಂಗಿರ ಋಷಿಗಳಿಂದ ಪ್ರಾರ್ಥನೆಗೊಳಪಟ್ಟು ರೂಪ ತೊಳೆದಂತಹ ಆ ತಾಯಿಯೇ ಪ್ರತ್ಯಂಗಿರ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಅದ್ಭುತವಾಗಿರ್ತಕ್ಕಂತಹ ಒಂದು ರೂಪವನ್ನ ಧರಿಸಿರ್ತಕ್ಕಂತಹ ಜಗನ್ಮಾತೆಯಾಕೆ ಪ್ರತ್ಯಂಗಿರಾದೇವಿ ಅಂಥೇಳಿ ಆಕೆಯೂ ಸಹಿತ ನರಸಿಂಹನ ರೂಪದಲ್ಲೇ ಇರುವಂಥದ್ದು. ಸಿಂಹದ ಮುಖ ಇದೆ, ಮನುಷ್ಯಾಕೃತಿಯ ದೇಹ ಇದೆ, ಎಲ್ಲವನ್ನೂ ಸಹಿತ ಅತ್ಯಂತ ಈ ಪ್ರತ್ಯಂಗಿರಾದೇವಿಗೆ ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ನಾವು ಹೇಳ್ಬೋದು ಅಂತಂದ್ರೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೂಡ ಆಕೆ ಎಲ್ಲರ ಒಂದು ಭಕ್ತರ ಕಷ್ಟಗಳನ್ನ ಅಂಗೀಕರಿಸಿ, ಸಮಸ್ಯೆಗಳನ್ನ ಅಂಗೀಕರಿಸಿ ಅವೆಲ್ಲವನ್ನೂ ಸಹಿತ ನಿಮಿಷಾರ್ಧದಲ್ಲಿ ಕ್ಷಣಾರ್ಧದಲ್ಲಿ ಪರಿಹಾರ ಮಾಡ್ತಾಳೆ ಅನ್ನುವಂಥದ್ದು ಇದು ಅತ್ಯಂತ ಪ್ರತೀತಿ ಇರ್ತಕ್ಕಂಥದ್ದು. ನಾವು ನೋಡ್ತಾ ಇದ್ದೇವೆ ಇಲ್ಲಿ ಕಾಳಿಯಾಗಿ ಇದ್ದಂತಹ ಜಗನ್ಮಾತೆ. ನಾನು ಈಗಾಗಲೇ ಹೇಳಿದೆ, ಶರಭೇಶ್ವರನ ಒಂದು ರೆಕ್ಕೆಯಿಂದ ಕಾಳಿ, ಇನ್ನೊಂದು ರೆಕ್ಕೆಯಿಂದ ಪ್ರತ್ಯಂಗಿರಾ ದೇವಿಯ ಉದ್ಭವ ಆಗ್ತದೆ ಅಂತೇಳಿ ಈಗಾಗಲೇ ಉತ್ತರದಲ್ಲಿ ಇರುವಂತಹ ಈ ಒಂದು ದೇವಸ್ಥಾನದಲ್ಲಿ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಪ್ರತ್ಯಂಗಿರಾ ದೇವಿಯ ವಿಶೇಷತೆ ಅಂತಂದ್ರೆ ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡುವಂಥದ್ದು. ಆ ಹೋಮದ ವಿಶೇಷತೆನೇ ಅದು. ಮೆಣಸಿನಕಾಯಿಯಿಂದ ಹೋಮವನ್ನು ಮಾಡುವಂಥದ್ದು ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಮೆಣಸಿನಕಾಯಿ ಎಲ್ಲವನ್ನು ಕೂಡ ಸಿದ್ಧಪಡಿಸಿ ಎಲ್ಲ ಲವಣಗಳು ಮತ್ತೆಲ್ಲವೂ ಸಹಿತ ವಿಶೇಷ ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಉಪ್ಪಿದೆ ಮತ್ತು ಹಿರಿಯ ಒಂದು ಸಾಸಿವೆಯನ್ನ ಅಲ್ಲಿ ಬಳಸುವಂಥದ್ದು, ಬೇರೆ ಬೇರೆ ಎಲ್ಲ ಪದಾರ್ಥಗಳ ಮೂಲಕ ಹೋಮವನ್ನ ಮಾಡುವ ಸಹಿತ ಯಾವುದೇ ರೀತಿಯ ಘಾಟು ಇಲ್ಲಿ ಬರೋದಿಲ್ಲ. ಪ್ರತ್ಯಂಗಿರಾ ದೇವಿಯ ಅತ್ಯಂತ ವಿಶೇಷತೆ ಏನು ಅಂತಂದ್ರೆ ಆಕೆ ಯಾವುದೇ ರೀತಿಯ ತೊಂದರೆಗಳಿದ್ರೂ ಸಹಿತ ಮಾಟ ಮಂತ್ರ ಮತ್ತೊಂದು ಅವೆಲ್ಲವನ್ನು ಸಹಿತ ಪರಿಹಾರ ಮಾಡುವಂಥವಳು. ನಾವು ನೋಡ್ತೇವೆ, ಶ್ರೀರಾಮ ಯುದ್ಧಕ್ಕಿಂತ ಮೊದಲು ರಾವಣನ ಸಂಹಾರ ಮಾಡೋದಕ್ಕೆ ಯುದ್ಧ ಏನಾಗ್ತಿದೆ ರಾಮಾಯಣದಲ್ಲಿ, ಅದಕ್ಕಿಂತಲೂ ಮೊದಲು ರಾಮ ಪ್ರತ್ಯಂಗಿರಾ ದೇವಿಯ ಹೋಮವನ್ನ ಮಾಡಿ ಆ ಯುದ್ಧವನ್ನು ಗೆಲ್ತಾನೆ ಅನ್ನುವಂಥದ್ದು ಪ್ರತೀತಿ ಇದೆ. ಕಲಿಯುಗದಲ್ಲಂತೂ ಪ್ರತ್ಯಂಗಿರಾ ದೇವಿಯ ಅತ್ಯಂತ ವಿಶೇಷವಾಗಿರ್ತಕ್ಕಂತಹ ಪವಾಡಗಳಿದ್ದಾವೆ. ಎಲ್ಲ ಕಷ್ಟಗಳನ್ನು ಪರಿಹರಿಸುವಂತಹ ಆ ದೇವಿಯ ಹೋಮ ಇನ್ನೇನು ಆರಂಭ ಆಗ್ತಾ ಇದೆ. ನಾವೆಲ್ಲರೂ ಸಹಿತ ಆ ಹೋಮದಲ್ಲಿ ನಾವು ನೇರವಾಗಿ ಪಾಲ್ಗೊಂಡು ಜಗನ್ಮಾತೆಯ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನ ನಾವು ಪಡೆಯೋಣ. ಹೋಮದ
ಆರಂಭ ಆಗಲೇ ಆಗ್ತಾ ಇದೆ. ಎಲ್ಲರೂ ಸಹಿತ ಹೋಮದಲ್ಲಿ ಪಾಲ್ಗೊಂಡು ದಿವ್ಯವಾಗಿರ್ತಕ್ಕಂಥ ಅನುಗ್ರಹಕ್ಕೆ ಪಾತ್ರರಾಗುವ ದೇವಿಯ ಒಂದು ಹೋಮವನ್ನು ನಾವು ನೇರವಾಗಿ ಈ ದೃಶ್ಯಗಳಲ್ಲಿ ಇನ್ನು ಆರಂಭವಾಗ್ತದೆ. ನಾವು ನೋಡ್ಬೋದು ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಆ ಒಂದು ಹೋಮ ಆರಂಭ ಆಗ್ತದೆ. ನಾವೆಲ್ಲರೂ ಕೂಡ ಅದನ್ನ ನೇರವಾಗಿರ್ತಕ್ಕಂಥ ದೃಶ್ಯಗಳಲ್ಲಿ ನೋಡೋಣ.